ರವಿವರ್ಮ ಅವರು ಬಾಲಿವುಡಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಸಹ ನಿಮ್ಮ ಕ್ರೆಡಿಟ್ನ ಅವ್ರು ತೊಗೊಂಡು ಹೋದ್ರು ಅಂತಕ್ಕಂಥದ್ದು ನಿಮ್ಮ ಅಳಿಲು. ಬಹುಶಃ ಅವತ್ತು ರವಿವರ್ಮ ಅವರು ಪ್ರಭುದೇವ ಅವರು ರವಿವರ್ಮ ಅವ್ರನ್ನ ಮೀಟ್ ಮಾಡಿಲ್ಲ ಅಂದಿದ್ರೆ ಆ ಜಾಗದಲ್ಲಿ ನೀವು ಇರ್ತಿದ್ರಾ? ಖಂಡಿತ 100% ಸರ್, 100%. ಇದು ಎಷ್ಟೋ ಜನ ಹುಡುಗರು ಫೈಟರ್ಸ್ಗಳೆಲ್ಲ ಹೇಳಿದ್ದಾರೆ, ಮತ್ತು ಫೈಟ್ ಮಾಸ್ಟರ್ನು ಕೂಡ ಈಗ ಆಗಿರೋರೆಲ್ಲ ಹೇಳಿದ್ದಾರೆ, ಮಾಸ್ಟರ್ ನೀವು ಎಲ್ಲೋ ಬೆಳಿಬೋದಾಗಿತ್ತು, ಹೆಂಗೆ ಇರ್ಬೋದಾಗಿತ್ತು, ಇಷ್ಟೊತ್ತಿಗೆ ಬಾಲಿವುಡ್ಡಲ್ಲಿ ಇಂತೆಂಥ ದೊಡ್ಡ ಸಿನಿಮಾ ಮಾಡಬೇಕಿತ್ತು, ನಿಮ್ಮ ಕ್ರೆಡಿಟ್ನ ಯಾರೋ ಕಿತ್ಕೊಂಡು ಯಾರೋ ಮಾಡ್ತಾ ಇದ್ದಾರೆ ಅಂತೆಲ್ಲ ನನಗೆ ತುಂಬ ಜನ ಹೇಳಿದ್ದಾರೆ. ನಾನು ಕೂಡ ಪಾಪ ಏನೋ ಒಂದು ದೇವ್ರು ಅವನಿಗೆ ಈ ಥರ ನನ್ನ ವರ್ಕಲ್ಲಿ ಅವ್ನು ಬೆಳೀತಾ ಇದ್ದಾನೆ, ಬೆಳೀಲಿ ಚೆನ್ನಾಗಿರಲಿ ಅಂದ್ಕೊಂಡು ನನ್ನ ಮನಸ್ಸಿತ್ತು. ಬಟ್ ಇತ್ತೀಚೆಗೆ ನನ್ನ ಮೇಲೇ ಕೊಲೆ ಬೆದರಿಕೆ ಹುಟ್ಟಾಗ ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಓಕೆ ಸರ್, ನಿಮ್ಮದು ಇಲ್ಲಿವರೆಗೂ ಎಷ್ಟು ಸಿನಿಮಾಗಳಾಗಿದೆ ಸರ್ ಆ್ಯಸ್ ಅ ಸ್ಟಂಟ್ ಮಾಸ್ಟರ್ ಆಗಿ, ಆ್ಯಸ್ ಅ ಸ್ಟಂಟ್ ಬಾಯ್ ಆಗಿ? ಸ್ಟಂಟ್ ಬಾಯ್ ಆಗಿ 326 ಸಿನಿಮಾ ಮಾಡಿದೆ. ಅಭಿ ಸಿನಿಮಾ ಲಾಸ್ಟು ಪುನೀತ್ ಅವ್ರದ್ದು ನಾನು ಫೈಟ್ರಾಗಿ ಮಾಡಿದ್ದು. ಮತ್ತು ಫೈಟ್ ಮಾಸ್ಟರ್ ಆಗಿ 719 ಮೂವಿ ಆಗಿದೆ. ಇವತ್ತೊಂದು ಶೂಟಿಂಗು ಮಾಡಿದ್ರೆ 720 ಸಿನಿಮಾ ಆಗುತ್ತೆ. ಸೂಪರ್ ಸರ್, ಅಲ್ಲಿಗೆ ನಾವು ನಿಮ್ಮನ್ನು 1000 ಸಿನಿಮಾಗಳ ಸರ್ದಾರ ಅಂತ ಕರಿಬೋದು. ಖಂಡಿತ ಸರ್. ಇನ್ನು ಎಷ್ಟೇ ಸಿನಿಮಾ ಮಾಡಲಿ, ಏನೇ ಸಿನಿಮಾ ಮಾಡಲಿ, ದಿನ ಕಲಿಯೋದು ಎಲ್ಲ ಥರ ಹೊಸದಿರುತ್ತೆ ನಮಗೆ. ನಾವು ದಿನ ಒಂದು ಕಲಿಯೋದು, ಯಾಕಂದರೆ ಯಾವತ್ತೂ ನಾನು ಅನ್ನಬಾರ್ದು. ಒಬ್ಬ ಫೈಟ್ ಮಾಸ್ಟರ್ಗಳು ನಿಮ್ಮೊಂದು ಕಲೆ ಒಂದು ಕಲೆ ಇರುತ್ತೆ, ಇನ್ನೊಬ್ಬರ ಹತ್ರ ಒಂದು ಕಲೆ ಇರುತ್ತೆ, ನಮ್ಮ ಹತ್ರ ಒಂದು ಕಲೆ ಇರುತ್ತೆ. ಅದು ಕತೆ ತಕ್ಕಂತೆ ನಾವು ಏನೇನು ಬೇಕು ಕ್ರಿಯೇಟ್ ಮಾಡಿ ತೆಗಿತೀವಿ. ಯಾರು ಇಲ್ಲಿ ಒಬ್ಬೊಬ್ಬರು ಫೈಟರ್ಸ್ನ ಯಾರನ್ನು ಇದು ಏಳಿಸ್ಬಾರ್ದು, ಅವ್ರ ಟ್ಯಾಲೆಂಟ್ ಅವ್ರು ತಗೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಇನ್ ಕೇಸ್ ಇವತ್ತಿನ ಮಾತುಕತೆಯಲ್ಲೂ ಒಂದು ನಿಮಗೆ ಮನಸ್ಸಿಗೆ ಸಮಾಧಾನವಾಗುವಂಥ ಒಂದು ರಿಸಲ್ಟ್ ಬರಲಿಲ್ಲ ಅಂದಾಗ ಮಾತುಕತೆ ಮೂಲಕ ವಾಟ್ ನೆಕ್ಸ್ಟ್ ಸರ್, ಏನು ಮಾಡ್ತೀರಾ? ಇದರಲ್ಲಿ ಏನಿಲ್ಲ ಸರ್. ಈಗ ಅವನು ಕುಡಿದ್ಬಿಟ್ಟು ರವಿವರ್ಮ ಏನೋ ಹಂಗೆ ಅಂತ ಮಾತಾಡಿರ್ಬೋದು, ಓಕೆ ಒಪ್ಕೊಳ್ಳೋಣ. ಈಗ ರಾಜಿ ಆಗ್ತೀನಿ, ತೊಂದರೆ ಇಲ್ಲ. ಬಟ್ ಏನೇನು ನನ್ನ ಸವಸ್ಸಿಗೆ ಬರಬಾರ್ದು ಅಷ್ಟೇ, ನನಗಷ್ಟೇ ಬೇಕಾಗಿರೋದು. ಇನ್ನು ಅದೇನಿದೆ ಫರ್ದರ್ ನಾನು ಹೇಳಿದ್ನಲ್ಲ ಆವಾಗಲೇ, ಪ್ರಭುದೇವರ ಹತ್ರ ನಾನು ಏನಿದೆ ಕೂತ್ಕೊಂಡು ನಾನು ಮಾತಾಡ್ತೀನಿ, ಅದು ನನ್ನ ಪರ್ಸ್ನಲ್. ಸೊ ಕೊನೆಯದಾಗಿ ಡಿಫ್ರೆಂಟ್ ಡ್ಯಾನಿ ಅವರಿಗೆ ಇರ್ತಕ್ಕಂಥ ಒಂದೇ ಒಂದು ಆಶಯ ಏನಪ್ಪ ಅಂತಂದರೆ, ಪ್ರಭುದೇವ ಅವರು, ಯಾವ ಪ್ರಭುದೇವ ಅವರು ರವಿವರ್ಮ ಅವ್ರನ್ನ ಕರೆಸಿ ಈ ಫೈಟು ನಂಗೆ ತುಂಬ ಇಷ್ಟ ಆಯಿತು, ಇದು ಮಾಡಿದ್ದು ನೀವೇನಾ ಅಂತ ಕೇಳಿ ಅವರು ಬಾಲಿವುಡ್ ಕಡೆ ಹೊರಟರು, ಅವ್ರನ್ನ ಬಾಲಿವುಡ್ಗೆ ಬರುವಂಗೆ ಮಾಡಿಕೊಂಡ್ರು. ಅದೇ ಪ್ರಭುದೇವ ಅವ್ರ ಹತ್ರ, ಇಲ್ಲ ಸರ್ ಈ ಫೈಟ್ ಮಾಡಿದ್ದು ನಾನು, ಈ ಕ್ರೆಡಿಟ್ ನನಗೆ ಸಿಗಬೇಕಿತ್ತು, ಇಷ್ಟು ವರ್ಷ ಮಿಸ್ಯೂಸ್ ಆಗಿದೆ ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಬೇಕು ಅಂತಕ್ಕಂಥದ್ದು ಡಿಫ್ರೆಂಟ್ ಡ್ಯಾನಿ ಅವರ ಒಂದು ಅಳಿಲಾಗಿದೆ. ಸೊ ಅದರೊಟ್ಟಿಗೆ ಇಂಡಸ್ಟ್ರಿಯಲ್ಲಿ ಈ ಥರ ಇಬ್ಬರು ಪ್ರತಿಭಾನ್ವಿತ ಸಾಹಸ ನಿರ್ದೇಶಕರ ನಡುವೆ ಈ ಥರ ಒಂದು ತಿಕ್ಕಾಟ ಉಂಟಾಗಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಆದಷ್ಟು ಬೇಗ ಇವರ ಒಂದು ಸಮಸ್ಯೆಗೆ ಪರಿಹಾರ ಸಿಗಲಿ, ಕಾನೂನಾತ್ಮಕವಾಗಿ ಆದಷ್ಟು ಬೇಗ ಉತ್ತರ ಸಿಗಲಿ ಅಂತ ನಾನು ಆಶಿಸ್ತೀನಿ.